ಬೇರೆಡೆಗೆ ಶಿಫ್ಟ್. ವೆಲ್ಕಮ್ ಬ್ಯಾಕ್. ಕೇವಲ ಇದೊಂದು ಮಂಡ್ಯದಲ್ಲಾಗಿರುವಂತಹ ಇನ್ಸಿಡೆಂಟ್ ಮಾತ್ರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಅದಕ್ಕೆ ಅಧಿಕೃತವಾಗಿ ತನಿಖೆಯನ್ನ ನಡೆಸಿದಾಗ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಮೇಲ್ನೋಟಕ್ಕೆ ರೀಲ್ಸ್ ಮಾಡಿದ್ದಾರೆ, ಪತಿ ಬೇಸತ್ತಿದ್ದಾರೆ, ಯಾರ ಜೊತೆ ಚಾಟ್ ಮಾಡ್ತಾ ಇದ್ರು, ಸೊ ಆಕೆಯನ್ನ ಸಾಯಿಸಿದ್ದಾರೆ ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ. ಹಾಗಾದ್ರೆ ನಿಜವಾಗ್ಲೂ ಅವರಿಬ್ಬರ ಮಧ್ಯೆ ಯಾವ ರೀತಿಯಾದಂತಹ ಜಗಳಗಳಾಯ್ತು, ಏನಾಯ್ತು? ಯಾಕಂದ್ರೆ ಇರುವಂತಹ ಒಬ್ಬ ಮುದ್ದಾದ ಮಗಳ ಮುಖವನ್ನು ನೋಡೋದೆ ಸೊ ಆತ ಸಾಯಿಸಿದ್ದಾನೆ ಅಂತ ಹೇಳಿದಾಗ ಅದರ ಹಿಸ್ಟ್ರಿ ಏನಾದ್ರೂ ಬೇರೆ ಇದೆಯಾ? ಸೊ ಅದೆಲ್ಲ ಕೂಡ ಪೊಲೀಸರು ತನಿಖೆಯನ್ನು ನಡೆಸೋದ್ ಮೇಲೆ ಮಾತ್ರ ಗೊತ್ತಾಗುತ್ತೆ. ಸೊ ಪದ್ಮಾಕ್ಷಿ ಮೇಡಮ್, ಈಗ ಸಾಮಾನ್ಯವಾಗಿ ಕೇವಲ ಈ ರೀತಿ ಅನುಮಾನಗಳು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಇನ್ನು ಸಾಕಷ್ಟು ನಾವು ನೋಡಿದ್ದೀವಿ. ಈ ಹುಡುಗರಿಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮೊನ್ನೆ ತಾನೇ ಉಡುಪಿಯ ಒಂದು ಅರಿಶಿನ ಕುಂಟೆ ಫಾಲ್ಸಿಗೆ ಹೋದ ಸಂದರ್ಭದಲ್ಲಿ ಒಬ್ಬ ಹುಡುಗ ಹೋಗ್ತಾನೆ, ಕಾಲ್ ಜಾರಿ ಬೀಳ್ತಾನೆ. ಅಷ್ಟೊಂದು ಡೇಂಜರಸ್ ಪ್ಲೇಸ್ಗಳಿಗೂ ಕೂಡ ಹೋಗಿ ಅಂದ್ರೆ ರೀಲ್ಸ್ ಲೈಕ್ಸ್ ಅಥವಾ ನನ್ನ ಯಾರೋ ಗುರುತಿಸ್ತಿದ್ದಾರೆ ಅಂದಾಗ ಎಂತ ರಿಸ್ಕಿ ಜಾಗಗಳಿಗೂ ಹೋಗು ಕೂಡ ರೀಲ್ಸ್ ಮಾಡೋಷ್ಟು ಮೆಂಟಲಿ ಅಡಿಕ್ಟ್ ಆಗಿದ್ದಾರಾ ಅಥವಾ ಅದೊಂದು ರೀತಿ ಏನ್ ಹೇಳ್ತೀರಾ ಅದಕ್ಕೆ? ಹಾಗಾದ್ರೆ ಅಷ್ಟೊಂದು ಹುಚ್ಚುತನ ಅಡಿಕ್ಷನ್ ಅದು ಅಂದ್ರೆ ನನಗೆ ಅಲ್ಲಿ ಫಾಲ್ಸಿನ ತುದಿಗೆ ಹೋದಾಗ ನನಗೆ ಸಮಸ್ಯೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ಸ್ ಅಂತ ಕರಿತೀವಿ. ಅಂದ್ರೆ ಅವ್ರ ಬದುಕೆಲ್ಲ ಇನ್ನೊಬ್ರು ಕಮೆಂಟ್ಸ್ ಮೇಲೆ ಲೈಕ್ಸ್ ಮೇಲೆನೆ ನಿಂತ್ಬಿಟ್ಟಿದೆ, ಸಂಪೂರ್ಣ ಅವಲಂಬಿತ ಆಗ್ಬಿಟ್ಟಿದೆ. ಏನೋ ಇವತ್ತೇನು ಮಾಡ್ಲಿಲ್ಲ ನೀನು. ಇನ್ನು ಮಾತಾಡೋರು ಕೆಲವರೆಲ್ಲ ಬೇಕು ಅಂತಾನೆ ಕೆಲವರು ಈ ತರ ಮಾತಾಡೋರು ಇರ್ತಾರೆ, ಅವ್ರನ್ನ ಸುಮ್ನೆ ಟಾಂಟ್ ಕೊಡೋ ರೀತಿಯಲ್ಲಿ. ಅದನ್ನ ಎಷ್ಟೋ ಜನ ಸೀರಿಯಸ್ ತಗೊಂತಾರೆ. ಇವತ್ತೇನು ನಿನ್ ಕಂಟೆಂಟ್ ಸಿಂಪಲ್ ಆಗಿತ್ತು ಅಂತ ಏನೋ ಒಂದು ಹೇಳಿದಾಗ ನಾನೇನೋ ತುಂಬಾ ಯುನೀಕ್ ಆಗಿ ಕೊಡ್ಬೇಕು ಅಂತ ಹೇಳಿ ತುಂಬಾ ಬೆಟ್ಟದ ಒಂದು ಮೇಲ್ಗಡೆ ಹೋಗಿ ನಿಂತ್ಕೊಂಡು ಅಷ್ಟರ ಮಟ್ಟಿಗೆ ಇವ್ರು ಅಡ್ವೆಂಚರಸ್ ಕಂಟೆಂಟ್ ಎಲ್ಲ ಕೊಡೋ ಅವಶ್ಯಕತೆ ಯಾರಿಗೂ ಇರಲ್ಲ. ಆಮೇಲೆ ಈ ತರದ ರೀಲ್ಸ್ ಗಳು ಆ ತರ ಯಾವ್ದೋ ಇದು 15 minutes ಅಲ್ಲಿ ಒಂದು ಮೆಸೇಜ್, ಒಂದು ಸ್ಟೋರಿ ಲೈನ್ ತರ 15 minutes ಅಲ್ಲಿ ಎಲ್ಲವನ್ನು ಕೊಟ್ಬಿಡ್ತಾರೆ, ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದ್ರಲ್ಲಿ ಬಹಳ ಯೋಚನೆ ಮಾಡ್ತಾರೆ, ಅದು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತೆಲ್ಲ 15 seconds ಅಲ್ಲೇ. ಈಗ ನಮ್ಮ ಅಪ್ಪ ಅಮ್ಮ ಇಡೀ ಜನ್ಮ ಎಲ್ಲ ಬುದ್ಧಿ ಹೇಳಿದ್ರು ನಾವು ಬುದ್ಧಿನೇ ಕಲ್ತಿರಲ್ಲ. ಇನ್ನು 15 seconds ಅಲ್ಲಿ ಇವ್ರು ಏನು ಮೆಸೇಜ್ ಅನ್ನ ಸೊಸೈಟಿ ಕೊಡ್ತಿದ್ದಾರೆ, ನಿಜವಲ್ಲೂ ಕಲಿತಾರ, ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟರ ಮಟ್ಟಕ್ಕೆ ಆಗ್ತಾರೆ ಅಂದ್ರೆ ನಾನು ಇವಾಗ ಅಲ್ಲೋಗಿ ಮಾಡಿದೆ, ತುಂಬಾ ಡಿಫ್ರೆಂಟ್ ಆಗಿದೆ, ನನಗೆ ಅಪ್ರಿಸಿಯೇಷನ್ ಬಂದೇ ಬರುತ್ತೆ, ನನಗೆ ಬರಲೇಬೇಕು ಅಂತ ಹೇಳಿದಾಗ ಆ ರಿಸ್ಕ್ ಮೇಲೂ ಆಮೇಲೆ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ನೋಡೋದು ಇಲ್ಲ. ಅವಾಗ ತುದಿಲಿದ್ದಾರೆ ಅಂದ್ರೆ ಜಾರುತ್ತೆ, ಮಳೆ ನೀರು ಬಂದು ಜಾರತ್ತೆ. ನೋಡ್ಕೊಳ್ಳೋಣ ಬಿಡು ಅಂಡ್ ಜೊತೆಗೆ ಹೋಗಿರೋರು 2-3 ಜನ ಇದ್ದೇ ಇರ್ತಾರೆ. ಹೋಗೋ ನೀನ್ ಹೀರೋ ಕಣೋ, ನಿನ್ಗೆ ಏನಾಗಲ್ಲ ಈ ತರ ಹೇಳಿ. ಈಗ ಫ್ರೆಂಡ್ ಅನ್ನ ಸರಿಯಾದ ರೀತಿಯಲ್ಲಿ ನಡೆಸೋನು ಇನ್ನೊಬ್ಬ ಫ್ರೆಂಡ್, ಸರಿಯಾಗಿರೋ ಫ್ರೆಂಡ್. ಅದ್ರ ಬದಲು ಅವ್ರಿಗೆ ಏನಾಗಲ್ಲ ಹೋಗೋ ಅನ್ನೋ ಕ್ಯಾಶುವಲ್ ಆಟಿಟ್ಯೂಡ್ ಅಲ್ಲಿ ಮಾಡಿದಾಗಲೇ ಸಾಕಷ್ಟು ಸಮಸ್ಯೆಗಳಾಗಿದ್ದು. ಆಮೇಲೆ ರೀಲ್ಸ್, ಟಿಕ್ ಟಾಕ್, ಇದೇನೋ ಒಳ್ಳೊಳ್ಳೆ ಫೋಟೋಗ್ರಫಿ ಏನೋ ತೆಗಿಬೇಕು ಅಂತೆಲ್ಲ ಹೇಳಿ ಅಲೆಗಳ ಮಧ್ಯೆ ಹೋಗಿ ಫೋಟೋಗಳು ತೆಗೆದು ಕೊಚ್ಕೊಂಡು ಹೋಗಿರೋರು ಇದ್ದಾರೆ. ಈ ತರದ ಬೇರೆದೆಲ್ಲ ಸರಿ ಇಲ್ದಿರೋದು ವಿಚಾರ. ಏನೋ ಸುಮ್ಮನೆ ಮನೇಲಿ ಕುತ್ಕೊಂಡು ಏನೋ ಹೇಳಿದ್ರು, ಯಾವ್ದೋ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿದ್ರು, ಓಕೆ ಮಾಡ್ಕೊಳ್ಳೇದು ಅಂತವೆಲ್ಲ ಇಟ್ ಈಸ್ ಹಾರ್ಮ್ಲೆಸ್. ಬಟ್ ಇದೆಲ್ಲವೂ ನಾಟ್ ಅಕ್ಸೆಪ್ಟಬಲ್. ನೀವು ಬರೀ ನಿಮ್ಮ ರೀಲ್ಸ್ ಬದುಕಲ್ಲಿ ನೋಡಿದ್ರೆ ನಿಮಗೋಸ್ಕರ ಕಾಯ್ತಿರೋ ಅಪ್ಪ ಅಮ್ಮ, ನಿಮ್ಗೋಸ್ಕರ ಫ್ಯಾಮಿಲಿ ಎಷ್ಟು ಲಾಸ್, ಅದು ಆಲೋಚನೆ ನಿಮ್ಗಿರ್ಲಿ. ಯಾವುದೋ ಫಾಲೋವರ್ಸ್ನ ಮೆಚ್ಚಕ್ ಹೋಗಿ ರಿಸ್ಕ್ ತಗೊಳ್ಳೋ ಇವರು ಅದೇ ಅಪ್ಪ ಅಮ್ಮನೂ ಸರಿಯಾಗಿ ಟೈಮ್ ಸರಿಯಾಗಿ ಮಾತಾಡ್ಸಿರಲ್ಲ, ಅವ್ರನ್ನ ಮನೇಲಿರೋ ಜನಗಳಿಗೆ ಏನು ಅಂದೇ ಇರಲ್ಲ, ಹೆಂಗಿದೆ ಹೆಂಗ್ ಬದುಕ್ತಾ ಇದೆ ಅಂತಾನು ಕೇಳಿರಲ್ಲ. ರೀಲ್ಸ್ ಅಲ್ಲಿ ಭಯಂಕರ ಜ್ಞಾನಗಳನ್ನ ಕೊಟ್ಟಿರ್ತಾರೆ. ಯಾವ ತರದ ಜ್ಞಾನ ಕೊಟ್ಟಿರ್ತಾರೆ ಅಂದ್ರೆ ಎಲ್ಲರ ಜೊತೆಗೆ ಇರ್ಬೇಕು, ಎಲ್ಲರ ಜೊತೆಗೆ ಚೆನ್ನಾಗಿ ಅವರೇ ಟೈಮ್ ಕೊಡ್ತಿರಲ್ಲ, ಅವ್ರೆ ಮಾಡಿರಲ್ಲ. ಸುಮ್ನೆ ಅಲ್ಲಿ ಹೋಗಿ ಅನಾವಶ್ಯಕವಾದಂತ, ಅನಾವಶ್ಯಕ ಅಂತ ಹೇಳಲ್ಲ, ಈ ತರದ ಜ್ಞಾನಗಳನ್ನ ಕೊಟ್ಟಿರ್ತಾರೆ. ಸೊ ನಾವು ಜನಕ್ಕೆ ಹೇಳೋದು, ನೀವು ಈ ತರದ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ಸ್ ತಗೊಂಡು ಇನ್ನೊಬ್ಬರಿಗೆ ಇಲ್ಲಿ ನೋಡಿ ಚೆನ್ನಾಗಿದೆ ಸರಿಯಾಗಿರಿ ಅಂತ ಹೇಳೋಕ್ಕೂ ಮುಂಚೆ ಫಸ್ಟ್ ನೀವು ಸರಿಯಾಗಿರಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಇಲ್ಲ ಮೇಡಮ್, ಇನ್ನು ಸಾಮಾನ್ಯವಾಗಿ ಮಂಡ್ಯದ ವಿಚಾರಕ್ಕೆ ಅಂತ ಬರೋದಾದ್ರೆ, ಸೊ ಮಂಡ್ಯದಲ್ಲಿ ನಾವು ಸಾಕಷ್ಟು ಕೇಸ್ಗಳನ್ನ ನೋಡಿರ್ತೀವಿ. ಯಾರೋ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಂತವ್ರನ್ನ ಕೂಡ ಕರ್ಕೊಂಡು ಬಂದು ಕೊಲೆಗಳಾಗಿರೋದನ್ನ ನೋಡಿದೀವಿ. ಮಂಡ್ಯದ ಜನತೆ ಮೇಲ್ನೋಟಕ್ಕೆ ಎಷ್ಟು ರಫು ಅಷ್ಟೇ ಮನಸ್ಸಿನ ಒಳಗಡೆಯಿಂದ ಬಹಳ ಮೃದು ಸ್ವಭಾವದವರು, ಎಲ್ಲದಕ್ಕೂ ಕೂಡ ಬೆಲೆ ಕೊಡ್ತಾರೆ ಅಂತ ಕೇಳಿದೀವಿ. ಬಟ್ ಈ ತರದ್ದು ಇದಾದಾಗ ಅಂದ್ರೆ ಅವರಿಗೆ ಮಾನ ಮರ್ಯಾದೆ ಅನ್ನೋದೊಂದು ವಿಚಾರ, ಜೊತೆಗೆ ಸಮಾಜದಲ್ಲಿ ಹೆಂಗ್ ನೋಡ್ತಾರೆ ಅನ್ನೋದು ಕೂಡ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸಂದರ್ಭಗಳಲ್ಲಿ, ಈ ತರದ ಘಟನೆಗಳಲ್ಲಿ. ಏನಂತೀರಿ? ಖಂಡಿತ. ಯಾಕಂದ್ರೆ ಇದು ಕೇವಲ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಮಂಡ್ಯ ಜಿಲ್ಲೆದ ಒಂದು ಉದಾಹರಣೆ ಹೇಳಬಹುದು ಅಷ್ಟೇ. ಆದ್ರೆ ಈ ಪ್ರಕರಣ ನೋಡಿದಾಗ ಒಂದು ಆ ಹುಡುಗಿಗಿರುವಂತ ಮೊಬೈಲ್ ಗೀಳಾದ್ರೂ ಆಗಿರ್ಬೋದು, ಅಥವಾ ಗಂಡನ್ಗಿರುವಂತ ಅನುಮಾನ ಆದ್ರೂ ಆಗಿರ್ಬೋದು, ಅಥವಾ ತಂದೆಗಿರುವಂತ ಮರ್ಯಾದೆ ಹತ್ಯೆ ಏನಾದ್ರೂ ಆಗಿರ್ಬೋದು. ಲೈಕ್ ಈಗ ತನ್ನ ಮರ್ಯಾದೆಗೆ ಹೆದರ್ಕೊಂಡು ಕೂಡ ತಾನು ಮಗಳನ್ನ ಆ ರೀತಿ ಮಾಡುವಂತ ಅಥವಾ ಅಳಿಯನಿಗೆ ಸಪೋರ್ಟ್ ಮಾಡುವಂತ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಸೊ ಹಾಗಾದಾಗ ಇದು ಕೇವಲ ಮಂಡ್ಯ ಜಿಲ್ಲೆ ಸಮಸ್ಯೆ ಮಾತ್ರ ಅಲ್ಲ. ಓವರಾಲ್ ಆಗಿ ನಾವು ಹೇಳೋದಾದ್ರೆ ಯಾವುದೇ ವಸ್ತುವಾಗ್ಲಿ ಅಥವಾ ಯಾವುದೇ ವಿಚಾರಗಳಾಗ್ಲಿ ಅತಿಯಾದಾಗ ಅದು ಅಮೃತನ ವಿಷ ಆದಂತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಹುಡುಗಿ ಏನಾದ್ರೂ ಅದನ್ನ ಮಿತವಾಗಿ ಬಳಸಿದಿದ್ರೆ, ಅಥವಾ ಗಂಡನಾದವನು
ಅವಳಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳಿದ್ರೆ ಬಹುಶಃ ಈ ರೀತಿಯ ಒಂದು ಸಮಸ್ಯೆ ಆಗ್ತಾನೆ ಇರ್ಲಿಲ್ವೇನೋ, ಈ ತರದೊಂದು ಪ್ರಕರಣ ಬೆಳಕಿಗೆ ಬರ್ತಾನೆ ಇರ್ಲಿಲ್ವೇನೋ. ಆದ್ರೆ ಇದರಿಂದ ಸಾಕಷ್ಟು ಕಲಿಯುವಂತದ್ದು ತುಂಬಾನೇ ಇದೆ. ಯಾಕಂದ್ರೆ ಎಲ್ಲಾ ಹೆಣ್ಣು ಮಕ್ಕಳುಗಳು ತಮ್ಮ ಕುಟುಂಬಕ್ಕೆ ಸಮಯನ ಕೊಡದೆ ತನ್ನ ಮಕ್ಕಳು ಏನ್ ಊಟ ಮಾಡ್ತಿದ್ದಾರೆ ಅಂತ ನೋಡುವಷ್ಟು ಸಮಯ ತನ್ನ ತಾಯಿಗಿಲ್ಲ, ಅಥವಾ ತಂದೆಗೂ ಅಷ್ಟೇನೆ. ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ, ಆದ್ರೆ ಗಂಡ ಏನ್ ಮಾಡ್ತಿದ್ದಾನೆ ಅನ್ನೋದು ಹೆಂಡತಿ ಗೊತ್ತಿರಲ್ಲ, ಹೆಂಡತಿ ಏನ್ ಮಾಡ್ತಿದ್ದಾನೆ ಅನ್ನೋದು ಗಂಡನ್ ಗೊತ್ತಿರಲ್ಲ. ಸೊ ಈ ರೀತಿ ಆದಾಗ ಮನೆಯಲ್ಲಿ ಸಾಮರಸ್ಯ ಅನ್ನೋದು ಹೇಗೆ ಬರುತ್ತೆ? ಎಷ್ಟೋ ಮನೆಯ ಸಾಮರಸ್ಯ ಹಾಳಾಗ್ತಿರೋದು ಅಂತ ಅಂದ್ರೆ ಈ ಒಂದು ಮೊಬೈಲ್ ಇಂದಾನೆ. ಹಾಗಾಗಿ ಒಟ್ಟಾರೆ ಹೇಳೋದಾದ್ರೆ ಮೊಬೈಲ್ ಅನ್ನೋದು ಒಂದು ಎಷ್ಟು ಉತ್ತಮವಾದ ಗ್ಯಾಜೆಟ್, ಅಷ್ಟೇ ಕೂಡ ಅದರಿಂದ ಏನು ವಿಷಕಾರಿ ಅಂತಾನು ಕೂಡ ಹೇಳ್ಬೋದು ಮೊಬೈಲ್ ನ. ಸೊ ಹಾಗಾಗಿ ಬಳಸಿದ್ದು ತಪ್ಪು ಅಂತ ನಾವು ಹೇಳೋದಿಲ್ಲ, ಯಾಕಂದ್ರೆ ಅದರಲ್ಲಿ ಒಳ್ಳೆ ರೀತಿ ಬಳಸುವಂತದ್ದು ಕೂಡ ಇದೆ. ಈಗ ಆಪ್ ಅಂತ ಬಂದಾಗ ನಾವು ಬರೀ ಟ್ವಿಟರ್ ಆಗ್ಲಿ, ಫೇಸ್ಬುಕ್ ಆಗ್ಲಿ ಅಥವಾ ವಾಟ್ಸ್ಆಪ್ ಆಗ್ಲಿ ನಾವು ಅಷ್ಟೇ ನೋಡೋದಿಲ್ಲ. ಯಾಕೆ ಗೂಗಲ್ ಸ್ಕಾಲರ್ ಅಂತ ಹೇಳ್ಬೋದು, ಮತ್ತೆ ರಿಸರ್ಚ್ ಗೇಟ್ ಅಂತ ಹೇಳ್ಬೋದು, ಈ ತರದ ಸಾಕಷ್ಟು ಆಪ್ಗಳಿದೆ. ಅಂದ್ರೆ ಕಲಿಯೋದಕ್ಕೂ ಕೂಡ ನಮ್ಗೆ ಅವಕಾಶ ಇದೆ. ಇವತ್ತು ಮನೆಯಲ್ಲಿ ಗೃಹಿಣಿ ಏನೂ ಮಾಡೋದಕ್ಕಾಗಲ್ಲ ಅಂತ ಕೂತಿದ್ದವಳು ಕೂಡ ಇವತ್ತು ಒಂದು ಅಡಿಗೆ ಮಾಡೋದನ್ನ ಯೂಟ್ಯೂಬ್ ನಲ್ಲಿ ಹಾಕಿ ದುಡಿತಿದ್ದಾಳೆ ಅಂತ ಅಂದ್ರೆ ಅದನ್ನ ಈ ರೀತಿ ಒಳ್ಳೆದಕ್ಕೆ ಯಾಕೆ ಬಳಸ್ಕೋಬಾರ್ದಾಗಿತ್ತು? ಲೈಕ್ ಈಗ ನಮ್ಮ ಅಂದವನ್ನ ನಾವ್ ಇನ್ಯಾರೋ ಕೊಡುವಂತ ಲೈಕ್ಸ್ ಇಂದನೋ ಫಾಲೋ ಇಂದನೋ ನಾವು ಅಳಿಯೋದಾದ್ರೆ ಹಾಗಾದ್ರೆ ನಮ್ಮ ವೈಯಕ್ತಿಕ ಬದುಕು ಎಲ್ಲ ಆಯ್ತು. ಈಗ ನಾವು ಎಲ್ಲೋ ಹೊರಗಡೆ ಹೋಗಿದ್ದನ್ನ ನಾವು ಒಂದು ಸೆಲ್ಫಿ ಮಾಡಿ ಹಾಕ್ತಿವಿ ಅಥವಾ ಒಂದು ರೀಲ್ಸ್ ಮಾಡಿ ಹಾಕ್ತಿವಿ ಅಂದ್ರೆ ವೈಯಕ್ತಿಕ ಜೀವನಕ್ಕೆ ಇಲ್ಲಿ ಸ್ಪೇಸ್ ಅನ್ನೋದೇ ಇರೋದಿಲ್ಲ ನಮ್ಗೆ, ನಮ್ಮ ಕುಟುಂಬಕ್ಕಾಗ್ಲಿ ಅಥವಾ ನಮ್ಮ ಮಕ್ಕಳಿಗಾಗ್ಲಿ. ಸೊ ಹಾಗಾಗಿ ನಮ್ಮ ತಂದೆ ತಾಯಿ ಏನ್ ಮಾಡ್ತಾರೋ ಮುಂದಿನ ದಿನಗಳಲ್ಲಿ ಮಕ್ಕಳು ಅದನ್ನ ಮಾಡೇ ಮಾಡ್ತಾರೆ. ಹಾಗಾಗಿ ಇದು ತಂದೆ ತಾಯಿಗಳಲ್ಲಿ ಎಚ್ಚೆತ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಅನ್ಕೊಳ್ತೀನಿ. ಓಕೆ ಪದ್ಮಶ್ರೀ ಮೇಡಮ್, ಇನ್ನು ಸಾಮಾನ್ಯವಾಗಿ ದೊಡ್ಡವ್ರ ವಿಚಾರ ಬಿಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವಾಗ ಸೊ ರೀಲ್ಸ್ ಆದ್ರೆ ಎಜುಕೇಶನ್ಗಿಂತ ಅದೇ ಇಂಪಾರ್ಟೆಂಟ್ ಅಂತ ಹೇಳಿ ತಂದೆ ತಾಯಿಗಳು ಕೂಡ ಅದೇ ರೀತಿಯಲ್ಲಿ ಮಾಡ್ಬಿಟ್ಟಿರ್ತಾರೆ ಅವ್ರನ್ನ. ಸೊ ನಮ್ಮ ಮಕ್ಕಳು ಈಗ ಚಿಕ್ಕದ್ರಿಂದ ಗುರುತಿಸ್ಕೊಳ್ಬೇಕು, ಅವ್ರನ್ನ ಯಾರೋ ಗುರುತಿಸಬೇಕು, ಅಪ್ರಿಶಿಯೇಟ್ ಮಾಡಬೇಕು ಅನ್ನೋದೊಂದು ಬಂದ್ಬಿಡುತ್ತೆ. ಸೊ ಚಿಕ್ಕ ಮಕ್ಕಳ ಮೇಲೆ ಈಗ್ಲಿಂದಲೂ ಕೂಡ ಆ ಒಂದು ಗೀಳನ್ನ ಹುಟ್ಟಿಸಿದಾಗ ಅವರ ಮೆಂಟಲಿ ಯಾವ ರೀತಿ ಡಿಸ್ಟರ್ಬ್ ಆಗ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಅದೆಷ್ಟರ ಮಟ್ಟಿಗೆ ಅವ್ರಿಗೆ ಪ್ರಾಬ್ಲಮ್ ಆಗಬಹುದು ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಇದು ಪ್ರಾಬ್ಲಮ್. ಯಾಕಂದ್ರೆ ಒಂದು ಮಗುವಿಗೆ ಸಾಧನೆ ಮಾಡಬೇಕು ಅನ್ನೋದೇ ನಾವು ಫಸ್ಟ್ ಇಂದ ಹೇಳ್ಕೊಡೋದು. ಅದ್ರ ಸರಿಯಾಗಿ ಎಜುಕೇಶನ್ ಬೇಕು, ಎಲ್ಲವೂ ಬೇಕು. ಅದನ್ನ ಬಿಟ್ಬಿಟ್ಟು ಈ ಬರೀ ಸಡನ್ ಆಗಿ ಇವೆಲ್ಲ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಕರಿತೀವಿ, ಇನ್ಸ್ಟೆಂಟ್ ಆಗಿ ಖುಷಿ ಸಿಗುವಂಥದ್ದು ವಿಚಾರಗಳು. ಆದರೆ ಲಾಂಗ್ ರನ್ ಅಲ್ಲಿ ಆ ಮಗುವಿಗೆ ಎಜುಕೇಶನ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಇಂಪಾರ್ಟೆನ್ಸ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಈ ಮಗು ಏನೋ ರೀಲ್ಸ್ ಮಾಡ್ತೋ ಅಥವಾ ಇನ್ಯಾವುದೋ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ಬಿಟ್ರು, ಅದು ಮಾಡ್ಲೇಬೇಕು. ಕೆಲವು ಪೇರೆಂಟ್ಸ್ ಎಲ್ಲ ಅದೇ ತರ ನನ್ ಮಗು ಏನ್ ಮಾಡಿದ್ರು ಪರವಾಗಿಲ್ಲ, ಒಂದ್ ರಿಯಾಲಿಟಿ ಶೋ ಅಲ್ಲಿ ಗೆದ್ಬಿಡ್ಬೇಕು. ಈ ತರ ಎಲ್ಲ ಆದಾಗ ಶಾಲೆ ಮೇಲೆ ಕಾನ್ಸಂಟ್ರೇಷನ್ ಅವ್ರಿಗೆ ಹೊರಟೋಗುತ್ತೆ. ಆಮೇಲೆ ಎಲ್ಲ ಕಡೆ ಎಲ್ಲಿ ಹೋದ್ರು ಅವ್ರಿಗೆ ಅಟೆನ್ಷನ್ ಸಿಗ್ಬೇಕು, ಎಲ್ಲರೂ ಏನೇನ್ ಸೂಪರ್ ಸೂಪರ್ ಅಂತ ಹೇಳ್ತಿರ್ಬೇಕು ಅಂತ ಹೇಳಿ ಅದು ತುಂಬಾ ದಿನವರೆಗೂ ಸಿಗಲ್ಲ. ಈ ಸ್ವಲ್ಪ ದಿನ ಆದ್ಮೇಲೆ ಯಾವಾಗ ಅಟೆನ್ಷನ್ ಸಿಗೋದು ಕಡಿಮೆ ಆಗ್ಬಿಡುತ್ತೆ, ಅಪ್ರಿಸಿಯೇಷನ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಹೊಟ್ಟೋಗ್ತಾವ ಮಕ್ಳು. ಅಯ್ಯೋ ನನ್ಗೆ ಇದಾಗ್ತಾ ಇಲ್ಲ, ನನ್ಗೆ ಯಾರು ಪ್ರೀತಿಸ್ತಾ ಇಲ್ವೇನೋ, ಈ ರೀತಿ ಅನ್ಸ್ತಾ ತುಂಬಾ ಬೇಜಾರು. ಮಾಡೋ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ. ಅದೇನು ಅಲ್ಪ ಸ್ವಲ್ಪನೂ ಚೆನ್ನಾಗಿ ಮಾಡ್ತಿರ್ತಾರೆ, ಮಾರ್ಕ್ಸ್ ತಗೊಳ್ತಿರ್ತಾವೆಲ್ಲ, ಅವೆಲ್ಲವೂ ಸಂಪೂರ್ಣವಾಗಿ ಬಿದ್ದೋಗುತ್ತೆ. ಎಷ್ಟೋ ಮಕ್ಕಳಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೂ ಸೇರಿಸಿದ್ದಾರೆ ಈ ಆ ಥರದ ಒಂದು ಗೀಳಿಂದ ಹೊರಗಡೆ ಬರೋಕ್ಕೆ. ಅದು ವಿಡ್ರಾಲ್. ಏನಂದ್ರೆ ಇವು ನನ್ನ ಎಷ್ಟೊಂದು ಫಾಲೋವರ್ಸ್ ಇದ್ರ ಗೊತ್ತಾ, ನಾನು ಈಗೇನು ಸ್ನ್ಯಾಪ್ ಚಾಟ್ಸ್ ಅಂತ ಬೇರೆ ಹೊಸದಾಗಿ ಬಂದ್ಬಿಟ್ಟು ಒಂದು ದಿನಕ್ಕೆ ಏನಾದ್ರು ಕಳಿಸ್ಲೇಬೇಕು, ಇಲ್ಲ ಅಂದ್ರೆ ಅದೇನೋ ಪಾಯಿಂಟ್ಸ್ ಬರಲ್ಲ ಅಂತ ಹೇಳಿ ಖಾಲಿ ಜಸ್ಟ್ ಬ್ಲಾಕ್ ಕಲರ್ದು ಫೋಟೋ ಹೊಡೆದು ಕಳಿಸ್ತಿರ್ತಾರಂತೆ. ನನ್ಗೆ ನನ್ನ ಮಗಳು ಹೇಳಿದ್ದು ಇದು ಯಾಕೆ ಅಂದ್ರೆ ಇಲ್ಲಾಂದ್ರೆ ಪಾಯಿಂಟ್ಸ್ ಬರಲ್ಲ, ದಿನ ನೀನ್ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂತ. ಅಂದ್ರೆ ಎಷ್ಟೊಂದು ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಈಗ ಈ ತರದೊಂದು ರೀಲ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ರೆಡಿ ಆಗ್ಬೇಕು, ಅದಕ್ಕೆ ಕಂಟೆಂಟ್ ರೆಡಿ ಆಗ್ಬೇಕು, ಅದನ್ನ ಹುಡುಕ್ಬೇಕು, ಅದು ಎಷ್ಟು ಸಮಯ ಇನ್ವಾಲ್ವ್ ಆಗುತ್ತೆ. ಅದೇ ಸಮಯದಲ್ಲಿ ಅವ್ರ ಮನೆಯವರು ಮಾತಾಡ್ಸ್ತಿರ್ಬೋದು, ರೆಸ್ಪಾಂಡ್ ಮಾಡದೇ ಇರ್ಬೋದು. ಆಮೇಲೆ ಇಡೀ ಪ್ರೋಸೆಸ್ಗೆ ಈ ಒಂದು ರೀಲ್ಸ್ಗೆ ಒಂದ್ಸತಿ ಮಾಡ್ತಾರೆ ಚೆನ್ನಾಗಿ ಬಂದಿಲ್ಲ, ಇನ್ನೊಂದ್ಸತಿ ಮಾಡ್ತಾರೆ ಚೆನ್ನಾಗಿ ಬಂದಿಲ್ಲ, ಈ ರೀತಿ ರಿಪೀಟ್ ಮಾಡ್ಬೇಕಾದ್ರೆ ಕನಿಷ್ಠ ಪಕ್ಷ 1-2 hours 3 hours ಇದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ರೆಡಿ ಆಗಕ್ಕೆ. ಆಮೇಲೆ ಇವತ್ತು ಯಾವ ಡ್ರೆಸ್ ತಗೋಬೇಕು, ಆಲ್ರೆಡಿ ಇದ್ರಲ್ಲಿ ಮಾಡ್ಬಿಟ್ಟಿದ್ದೀನಿ, ಈಗ ದಿನ ಅದನ್ನೇ ಹಾಕೋತೀಯ ಅಂತ ಹೇಳ್ತಾರೆ ಅಂತ ಹೇಳಿ ಹೊಸ ತರಬೇಕು ಅಂತ. ಅವರ ಎಕನಾಮಿಕಲ್ ಪರಿಸ್ಥಿತಿಗಳು ಹೆಂಗಿರ್ತವೆ ಅಂತಾನೆ ಹೇಳಕ್ಕಾಗಲ್ಲ. ಅವಾಗ ಅವರ ತಂದೆಗಳು ತಾಯಿಗಳು ಮಕ್ಕಳಿಗೆ ಬಟ್ಟೆ ಕೊಡ್ಸೋದಾಗ್ಲಿ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಆ ಕಂಪ್ಲೀಟ್ ಡೈನಾಮಿಕ್ಸೇ ಚೇಂಜ್ ಆದಾಗ ತುಂಬಾನೇ ಹಿಂಸೆ ಆಗುತ್ತೆ. ಈಗ ನಾನೊಂದು ರೀಲ್ ಮಾಡಬೇಕು, ನಾನು ಇಲ್ಲಿ ಚೆನ್ನಾಗಿ ಕಾಣಬೇಕು, ನಾನು ಮೇಕಪ್ ಮಾಡಿಸ್ಬೇಕು, ತುಂಬಾ ಜನ ಇದಕ್ಕೋಸ್ಕರ ಪ್ರೊಫೆಷನಲ್ ಮೇಕಪ್ಗಳ ಆರ್ಟಿಸ್ಟ್ಗಳನ್ನ ಕರೆಸಿ ಹೈರ್ ಮಾಡ್ತಾರೆ. ಅಂದ್ರೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಇದು. ಆಮೇಲೆ ಅದ್ರ ತಕ್ಕನಂಗೆ ಬುದ್ಧಿವಂತಿಕೆ ಇರಬೇಕು, ಸಕ್ಸಸ್ ಅನ್ನು ಹ್ಯಾಂಡಲ್ ಮಾಡಕ್ಕೂ ಬುದ್ಧಿವಂತಿಕೆ ಇರಬೇಕು, ಆ ಒಂದು ಶಕ್ತಿ ಇರಬೇಕು. ಸಡನ್ ಆಗಿ ಬಂದಾಗ ಅದೇನು ಅರ್ಧ ರಾತ್ರಿ ಕೊಡೋ ಇರುವಾಗ ಮ್ಯಾನೇಜ್ ಮಾಡಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ಹಿಂಗಾಗುತ್ತೆ. ಇದು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಈಕ್ವಲಿ ಎಫೆಕ್ಟ್ ಆಗ್ತಾ ಇದೆ. ಎಲ್ಲರೂ ಅದಕ್ಕೆ ಅಡಿಕ್ಷನ್ಸ್ಗೆ ಎಷ್ಟು ಮಟ್ಟಿಗೆ ಒಳಗಾಗ್ಬಿಟ್ಟಿದ್ದಾರೆ ಅಂದ್ರೆ ಮದುವೆ ಮನೆ ರೋಡ್ಗಳು ಯಾವ್ದೋ ಶಾಪಿಂಗ್ ಮೊನ್ನೆ ನಾನೊಂದು ಯಾರೋ ರೀಲ್ಸ್ ಮಾಡಿ ನೋಡಿದ್ದೀನಿ. ಆ ರೋಡ್ಗಳಲ್ಲಿ ನಾವು ನಿಂತ್ಕೊಂಡು ಮಾತಾಡಕ್ಕೂ ಹೆದರ್ಕೊಳ್ಳುವಂತ ಒಂದು ಚಿಕ್ಕಪೇಟೆಯ ಒಂದು ಬ್ಯುಸಿ ರೋಡಲ್ಲಿ ಅವರು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದಾರೆ. ಇದು ಲೇಟೆಸ್ಟ್ ಇದು ಟ್ರೆಂಡಿಂಗ್. ಹೇಗಿದೆ ಡೂಯಿಂಗ್ ಇನ್ ಬಿಸಿ ಚಿಕ್ಕಪೇಟೆ ರೋಡ್ ಅಂತ ಅವ್ರು ಹಾಕಿದಾಗ ಎಲ್ಲರೂ ಅದಕ್ಕೆ
ರೆಸ್ಪಾಂಡ್ ಮಾಡ್ಬೇಕು. ಇದು ಇಲ್ಲಿಗೆ ನಿಲ್ಲಲ್ಲ. ನಾನೊಂದು ರೀಲ್ಸ್ ಮಾಡಿ ಹಾಕಿದೀನಿ, ನೀನ್ ನೋಡು ಅಂತ ಹೇಳಿನೂ ಫೋನ್ ಮಾಡಿ ಸಹ ಹೇಳ್ತಿರ್ತಾರೆ. ಈಗ ಅವ್ರು ಇನ್ನೊಬ್ರು ಹೇಗಿದಾರೋ ಅವ್ರ ಪರಿಸ್ಥಿತಿ ಏನಂತ ಫೋನ್ ಮಾಡಿ ಕೇಳೋರ ಸಂಖ್ಯೆ ಇಲ್ಲ. ನಾನು ರೀಲ್ಸ್ ಮಾಡಿದೀನಿ, ಇನ್ನೊಬ್ರಿಗೆ ಶೇರ್ ಮಾಡು. ಅದೇ ಎಷ್ಟು ಡಿಸ್ಕಷನ್ ಆಗುತ್ತೆ ಅಂದ್ರೆ ಪ್ರೊಡಕ್ಟಿವಿಟಿನೇ ಬಿದ್ದೋಗಿದೆ ಆಲ್ಮೋಸ್ಟ್. ಸೊ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಸಡನ್ ಆಗಿ 3-4 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತಾರೆ. ಈಗ ಮಾಡಬೇಡಿ ಅಂತ ನಾವು ಹೇಳ್ತಾ ಹೌದು. ಈಗ ನಿಮಗೂ ಅದರಿಂದ ಬೇಜಾರಿಂದ ಹೊರಗಡೆ ಬರಬೇಕು, ಮೊನಾಟನಿಯನ್ನು ಬ್ರೇಕ್ ಮಾಡಬೇಕು, ಸರಿ. ಆದರೆ ಇದೇ ಜೀವನ ಆಗ್ಬಿಟ್ರೆ ಸಂಪೂರ್ಣ ಈ ಓದೋದ್ರಿಂದ ಹಿಡಿದು ಕೆಲಸ ಮಾಡೋದ್ರಿಂದ ಹಿಡಿದು ಸಂಸಾರದಿಂದ ಹಿಡಿದು ಒಂದು ಅವ್ರು ಮೇಡಮ್ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು, ಪ್ರೈವೇಟ್ ಲೈಫ್ ಅನ್ನೋದೇ ಇಲ್ಲ, ಎಲ್ಲವೂ ಬೀದಿಗೆ ಬಂದಾಗ. ಸೊ ಅದಾದ ನಂತರ ಏನೋ ಇವ್ರು ಹೊರಗಡೆ ಹೋದಾಗ ನಿಮ್ ಜೀವನ ಹಿಂಗಾಗೋಯ್ತಂತೆ ಅಂತ ಈ ರೀತಿ ಮಾತಾಡೋದು ಜನ ಇರ್ತಾರೆ. ಸೊ ಅದನ್ನ ಅವ್ರಿಗೆ ಈಸಿಯಾಗಿ ಹ್ಯಾಂಡಲ್ ಮಾಡಕ್ಕಾಗಲ್ಲ ಸಮಸ್ಯೆಗಳಾದಾಗ. ಸೊ ಹಾಗಾಗಿ ಮೆಂಟಲಿ ಮೋಸ್ಟ್ ಆಫ್ಲಿ ರೀಲ್ಸ್ ಮಾಡೋರ್ಗು ಮುಂಚೆನೂ ಒಂದು ಕ್ಲಾಸ್ ತಗೋಬೇಕು ಅನ್ಸುತ್ತೆ. ನಿಮ್ಗೆ ವರ್ಕೌಟ್ ಆದ್ರೆ ಆರಾಮಾಗಿರಿ, ಆಗ್ಲಿಲ್ಲ ಅಂದ್ರೆ ಹೇಗೆ ಡೀಲ್ ಮಾಡ್ಬೇಕು ಅನ್ನೋ ರೀತಿಯಲ್ಲೂ ಮೋಸ್ಟ್ ಆಫ್ಲಿ ಹೊಸ ಕಲ್ತ್ಕೊಳ್ಳಿ ಅಂತ ಅದನ್ನು ಹೊಸ ರೀಲ್ಸ್ ಮಾಡಿ ಬಿಡ್ಬೇಕಾಗತ್ತೆ ನಾವು ಮೋಸ್ಟ್ಲಿ. ಸೊ ಅದ್ರ ಬಗ್ಗೆ ಬಹಳ ಪಾಠ ಮಾಡೋದು ಅಥವಾ ಅವರಿಗೆ ಇನ್ಫಾರ್ಮೇಶನ್ ಕೊಡೋದು ಬಹಳ ಇಂಪಾರ್ಟೆಂಟ್. ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲ ಅಂತ ಹೇಳಿದ್ರೆ ಈ ತರದ ಅವಘಡಗಳಾಗೋದು ಸರ್ವೇ ಸಾಮಾನ್ಯ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಕೊಲೆ ಆಗಿದೆ, ಬೇರೆ ಕಡೆ ಆತ್ಮಹತ್ಯೆಗಳು ಹೋಗಿದೆ, ಗೊತ್ತಿಲ್ದಂಗೆ ಸತ್ತೋಗಿದ್ದಾರೆ. ಸೊ ಹಾಗಾಗಿ ತುಂಬಾ ಫೇಮಸ್ ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗಿದಂತ ವ್ಯಕ್ತಿ ಆ ಒಂದು ಇಂಪಾರ್ಟೆನ್ಸ್ ಅನ್ನ ಹ್ಯಾಂಡಲ್ ಮಾಡಕ್ಕಾಗದೆ, ಡಿಪ್ರೆಷನ್ ಹ್ಯಾಂಡಲ್ ಮಾಡಕ್ಕಾಗದೆ ಡೆಲ್ಲಿಯಲ್ಲಿ ನೀವು ನೋಡಿರ್ಬೋದು 5ನೇದೋ 6ನೇದೋ ಫ್ಲೋರ್ ಇಂದ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಈ ತರದೆಲ್ಲ ಸಮಸ್ಯೆಗಳು ನಾವು ನೋಡ್ಬೇಕಾಗತ್ತೆ. ಅದು ಈ ಸಮಸ್ಯೆಗಳು ನೋಡಕ್ಕಿಂತ ಮುಂಚೆ ಫ್ಯಾಮಿಲಿಗಳು, ಸಮಾಜ, ನಾವೆಲ್ಲರೂ ಎಚ್ಚೆತ್ಕೊಂಡು ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದು ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಇತ್ತೀಚೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಸೊ ಈ ಹಿಂದಿನ ದಿನಗಳಲ್ಲಿ ನೋಡೋದಾದ್ರೆ, ಸೊ ಅವರಿಗೆ ಯಾವ್ದು ಮೊಬೈಲ್ಗಳ ಬಗ್ಗೆ ಪರಿಚಯ ಇರಲಿಲ್ಲ ಅಥವಾ ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಇರ್ತಿರ್ಲಿಲ್ಲ. ನಮ್ಮ ಸುತ್ತಮುತ್ತ ಪರಿಸರ ಹೆಂಗಿದೆಯೋ ಅಥವಾ ಅಪ್ಪ ಅಮ್ಮ ನಮ್ಮ ಫ್ರೆಂಡ್ ಸರ್ಕಲ್ ಅಷ್ಟೇ ಇರ್ತಿತ್ತು. ಸೊ ಇತ್ತೀಚೆಗೆ ಇವೆಲ್ಲ ಸೋಷಿಯಲ್ ಮೀಡಿಯಾ, ಈ ರೀಲ್ಸ್, ಇನ್ಸ್ಟಾಗ್ರಾಮ್ ಎಲ್ಲ ಬಂದ ಮೇಲೆ ನಾವು ಮೊನ್ನೆ ಗಮನಿಸಿದ್ವಿ, ಪಾಕಿಸ್ತಾನದಿಂದ ಒಬ್ಳು ಸೀಮಾ ಅಂತ ಹೇಳಿ 4 ಜನ ಮಕ್ಕಳನ್ನ ಬಿಟ್ಟು ಇಲ್ಲಿ ಆ ಒಂದು ಪ್ರೀತಿಗೋಸ್ಕರ. ಅಂದ್ರೆ ನಾನ್ ಕೇಳೋದು ಅಂದ್ರೆ ಆ ರೀಲ್ಸ್ ನಲ್ಲೇ ಅವ್ರಿಗೆ ಪ್ರೀತಿ ಪ್ರೇಮ ಎಲ್ಲಾನು ಅವ್ರ ಜೊತೆ ಲೈಫ್ ಲಾಂಗ್ ಇರ್ತೀವಿ ಅಂತ ಹೇಳಿ ಇರುವಂತಹ ಸಂಸಾರವನ್ನ ಬಿಟ್ಟು ಬರುವಷ್ಟರ ಮಟ್ಟಿಗೆ ಡಿಪೆಂಡ್ ಆಗ್ತಾರ? ಹಾಗಾದ್ರೆ ಹೆಂಗ್ ನಂಬಿಕೆ, ಆ ನಂಬಿಕೆ ಬರೋದಾದ್ರೆ ಹೆಂಗೆ ಅಂತ ಬರೀ ಜಸ್ಟ್ ಆ ರೀಲ್ಸ್ ನೋಡಿ ಅವ್ರ ಜೊತೆಗೆ ಒಂದು ಯಾವ್ದೋ ಒಂದು ವಿಡಿಯೋ ಕಾಲೇಜ್ ಮಾಡಿ ಹಾಕ್ಬಿಟ್ರೆ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ, ನಮ್ಗೆ ಪ್ರೀತಿ ಸಿಗುತ್ತೆ ಅನ್ನೋ ಭ್ರಮೇಲ್ ಬರ್ತಾರೆ. ಅದು ರಿಯಾಲಿಟಿ ಅಲ್ಲ. ಈಗ ಅವ್ರು ಏನ್ ಸೀಮಾ ಬಾರ್ಡರ್ ಕ್ರಾಸ್ ಮಾಡಿ ಬಂದ್ರು, ಅವ್ರಿಗೆ ಬರೀ ಸ್ವಲ್ಪ ದಿನಕ್ಕೆ ಮಾತ್ರ ವೀಸಾ ಇತ್ತು. ಅದಾದ ನಂತರ ಅವ್ರಿಗೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಸೊ ಆ ಸಮಸ್ಯೆಗಳು ಜನ ನೋಡೋದೇನಂದ್ರೆ, ಓ ಇವತ್ತು ಅವ್ರು ಫೇಮಸ್ ಆಗ್ಬಿಟ್ಟಿದ್ದಾರೆ, ಅವ್ರ ಬಗ್ಗೆ ಎಲ್ಲರೂ ಮಾತಾಡಿದ್ರು ಅಂತ. ಅದಾದ ನಂತರ ಅದೇನೋ ಬಣ್ಣ ಮಾಸಿದ ನಂತರ ಬದುಕು ಏನು ಅನ್ನೋದು ಎಷ್ಟು ಜನಕ್ಕೆ ಗೊತ್ತಾಗಲ್ಲ, ಗೊತ್ತೇ ಇರಲ್ಲ, ಓ ಹಿಂಗಾಗತ್ತೆ ಅಂತ ಹೇಳಿ. ಸೊ ನೀವ್ ಏನ್ ರೀಲ್ಸ್ ಅಥವಾ ಯಾವ್ದೋ ಒಂದು ಪರದೆ ಮೇಲೆ ನೋಡ್ತೀರಾ, ಅದು ರಿಯಾಲಿಟಿ ಅಲ್ಲ ಅಂತ. ಅದಾದ ನಂತರ ರಿಯಾಲಿಟಿ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಅದೇ ನನ್ನ ಪ್ರಶ್ನೆ. ಈಗ ಸಾಮಾನ್ಯವಾಗಿ ಅಪ್ಪ ಅಮ್ಮನೇ ನಂಬಲ್ಲ ಎಷ್ಟೊಂದು ಜನ. ಏನಾದ್ರು ಹೇಳಿದೆ ಅಂತಂದ್ರೆ ನನಗೆ ಗೊತ್ತಿದೆ, ನೀನೇನ್ ಹೇಳೋದು ಅಂತ. ಅದ್ ಹೆಂಗೆ ಗೊತ್ತಿಲ್ದೇ ಇರೋರ್ನ ಗಡಿ ದಾಟಿ, ದೇಶ ದಾಟಿ ಅದ್ ಹೆಂಗೆ ಪ್ರೀತಿ ಬಂದ್ಬಿಡತ್ತೆ ಕೇವಲ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಂತ ನನಗೆ. ಮೇಡಮ್ ಆಗ್ಲೇ ಮೇಡಮ್ ಹೇಳ್ತಾ ಇದ್ರು ಇದೊಂದು ಅಡಿಕ್ಷನ್ ಅಂತ. ಸೊ ಅಡಿಕ್ಷನ್ ಅನ್ನೋದನ್ನ ನಾವು ಯಾವುದಕ್ಕೆ ಬಳಸ್ತೀವಿ ಅಂತಂದ್ರೆ, ಈಗ ಮದ್ಯಪಾನ, ಧೂಮಪಾನಕ್ಕೆ ನಾವು ಸಾಮಾನ್ಯವಾಗಿ ಅಡಿಕ್ಷನ್ ಅಂತ ಬಳಸ್ತೀವಿ. ಈಗ ಪುಸ್ತಕ ಓದೋದಕ್ಕೆ ನಾವೆಲ್ಲೂ ಅಡಿಕ್ಷನ್ ಅಂತ ಬಳಸ್ಲೇ ಇಲ್ಲ, ಹಾಬಿ ಅಂತ ಕರಿತೀವಿ ಹೊರತು ಅಡಿಕ್ಷನ್ ಅಂತ ನಾವು ಯಾರಲ್ಲೂ ಕೇಳಿಲ್ಲ. ಸೊ ಹಾಗಾದಾಗ ಇದು ಕೂಡ ಒಂದು ಅಡಿಕ್ಷನ್. ಅಂದ್ರೆ ಒಟ್ಟಾರೆ ಇದು ಒಂದು ನೆಗೆಟಿವ್ ಇದಕ್ಕೆ ನಾವು ಅಡಿಕ್ಷನ್ ಅಂತ ಬಳಸೋದಾದ್ರೆ, ಈ ಒಂದು ಸೋಷಿಯಲ್ ಮೀಡಿಯಾನು ಕೂಡ ಹಾಗೇನೆ. ಅಂದ್ರೆ ಇದನ್ನ ಪಾಸಿಟಿವ್ ಆಗಿ ಬಳಸೋರ್ಗಿಂತ ನೆಗೆಟಿವ್ ಆಗಿ ಬಳಸುವಂತವ್ರು ಜಾಸ್ತಿ ಆಗ್ತಿದ್ದಾರೆ. ಈಗ ಒಂದು ಹೆಣ್ಮಗಳು ತನ್ನ ಫೋಟೋವನ್ನ ಅಲ್ಲಿ ಅಪ್ಲೋಡ್ ಮಾಡ್ತಾಳೆ ಅಂತಂದ್ರೆ ಅದು ಯಾರಿಗೂ ಬೇಕಾದ್ರೂ ಹೋಗುತ್ತೆ, ಈವನ್ ಇನ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್. ಸೊ ಅದ್ರಲ್ಲಿ ಅದನ್ನ ಯಾವ ರೀತಿಲಿ ಬೇಕಾದ್ರೂ ಯಾವ ವ್ಯಕ್ತಿ ಬೇಕಾದ್ರೂ ಬಳಸ್ಕೊಳ್ಬಹುದು ಅಂತಾದ್ರೆ ಎಷ್ಟೋ ಜನ ಫೇಸ್ಬುಕ್ ಫ್ರೆಂಡ್ ಅಂತ ಹೇಳ್ತಾರೆ. ಸೊ ಫೇಸ್ಬುಕ್ ಫ್ರೆಂಡ್ ಎದುರುಗಡೆ ಇರುವಂತಹ ಮನುಷ್ಯನ ನಾವು ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತು ಹೆತ್ತ ತಂದೆನ ನಂಬ್ತಿಲ್ಲ ಮಕ್ಕಳು, ತಾಯಿನ ನಂಬ್ತಿಲ್ಲ ಮಕ್ಕಳು. ಆ ರೀತಿ ಆಗಿದೆ. ಎಷ್ಟೋ ಕಡೆ ಆಸ್ತಿಗಾಗಿ ತಂದೆನ ಸಾಯಿಸಿದ ಮಗ ಅಂತ ನಾವು ನೋಡಿದೀವಿ, ಹೌದಲ್ವಾ? ತಾಯಿಗಾಗಿ ಆಸ್ತಿಗಾಗಿ ತಾಯಿಯನ್ನ ಸಾಯಿಸಿದ ಮಗ ಅಂತಾನು ಕೂಡ ಇತ್ತೀಚೆಗೆ ನಾವು ಕೇಳಿದೀವಿ. ಹಾಗಾದ್ರೆ ಸ್ವಂತ ನಮ್ಮ ಜೊತೆಲಿರೋರ್ನ ನಾವು ನಂಬೋದಕ್ಕೆ ಆಗ್ತಿಲ್ಲ, ಇನ್ನೆಲ್ಲೋ ಇರೋರ್ನ ಹುಡ್ಕೊಂಡು ನಾವು ಹೋಗ್ತೀವಿ ಅಂತ ಅಂದ್ರೆ ಹಾಗಾದ್ರೆ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ? ಅಂದ್ರೆ ಇಲ್ಲಿ ನಂಬಿಕೆಗಳಿಗಿಂತ ಆ ಒಂದು ಅಡಿಕ್ಷನ್ ಅನ್ನೋದಕ್ಕೆ ನಾವು ಅದಕ್ಕೆ ದಾಸರಾಗ್ಬಿಡ್ತಾ ಇದೀವಿ ನಾವೆಲ್ಲೋ ಒಂದ್ ಕಡೆ ಅಂತ ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಈ ರೀತಿಯ ಪ್ರಕರಣಗಳೇನಿದೆಯಲ್ಲ ಇದು ಜಗತ್ತಿಗೆ ಪರಿಚಯ ಆಗ್ಬೇಕು. ಈ ರೀತಿ ಒಂದ್ ಆಗಿದೆ. ಕೇವಲ ಇದೊಂದೇ ಅಷ್ಟೇ ಅಲ್ಲ, ಎಷ್ಟೋ ಜನ ಹೆಣ್ಣು ಮಕ್ಕಳು ಫೋಟೋವನ್ನ ತಗೊಂಡು ಮಿಸ್ಯೂಸ್ ಮಾಡ್ಕೊಂಡಿರೋಂಥದ್ದನ್ನ ನೋಡಿರ್ತೀವಿ. ಈ ತರದ್ದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ಸಮಾಜದಲ್ಲಿ. ಹೆಣ್ಮಕ್ಳಿಗೆ ಆಗ್ತಿರೋಂಥದ್ದಾಗಿರೋ ಕೇವಲ ಹೆಣ್ಮಕ್ಳಿಗೆ ಅಂತಾನೆ ಅಲ್ಲ, ಸಾಕಷ್ಟು ಯುವಕರಿಗೂ ಕೂಡ ಈ ತರದ ತೊಂದರೆಗಳಾಗಿದೆ. ಆನ್ಲೈನ್ ಕಾಲ್, ವಿಡಿಯೋ ಕಾಲ್ ಅಂತ ಬರುತ್ತೆ, ಅದರಲ್ಲಿ ಅವ್ರನ್ನ ಇದ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ, ಅಥವಾ ಅದನ್ನೇ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ, ಹನಿ ಟ್ರ್ಯಾಪ್ ಸಾಕಷ್ಟು ಕೇಳಿದೀವಿ. ಹಾಗಾದ್ರೆ ಅದರಲ್ಲೂ ಇದು ಕೂಡ ಒಂದು ಫೇಸ್ಬುಕ್ ಫ್ರೆಂಡ್ ಅಂತ ಹೇಳ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಅಂತ ಹೇಳ್ತಾರೆ, ಫಾಲೋವರ್ಸ್ ಅಂತ ಹೇಳ್ತಾರೆ. ನಾವು ಫಾಲೋ ಮಾಡ್ತಿದ್ವಿ ಯಾರನ್ನ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ನಾವು ಫಾಲೋ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ಅವ್ರು ಮಾಡುವಂತ ಎಲ್ಲಾ ಕೆಲಸಗಳು ಒಳ್ಳೇದಾಗಿರ್ತಿತ್ತು.
ಇತ್ತು. ಆದ್ರೆ ಇವತ್ತು ಹಾಗಿಲ್ಲ, ಪ್ರತಿಯೊಬ್ಬರಿಗೂ ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾದ್ರೆ ಪ್ರತಿಯೊಬ್ರು ಏನ್ ಮಾಡ್ತಿದೀವಿ ಹಾಗಾದ್ರೆ ನಾವು? ಎಲ್ರಿಗೂ ಫಾಲೋವರ್ಸ್ ಹೇಗೆ ಬರ್ತಿದ್ದಾರೆ ಅಂದ್ರೆ, ನೀನ್ ನನ್ನನ್ನು ಫಾಲೋ ಮಾಡು, ನಾನು ನಿನ್ನನ್ನು ಫಾಲೋ ಮಾಡ್ತೀನಿ. ಇದು ಫಾಲೋವರ್ ಅಂದ್ರೆ ಇದಕ್ಕೊಂದು ಅರ್ಥನೇ ಇಲ್ಲ ಅಲ್ವಾ? ಸೊ ಹಾಗಾದ್ರೆ ಒಟ್ಟಾರೆ ಹೇಳೋದಾದ್ರೆ ಇದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಅನ್ಸುತ್ತೆ. ಸೊ ಮಾರಕ, ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರಿಯುತ್ತೆ ಅದರಲ್ಲಿ ಎಷ್ಟು ಅಡ್ವಾಂಟೇಜ್ ಇರುತ್ತೋ ಡಿಸ್ಅಡ್ವಾಂಟೇಜ್ ಕೂಡ ಅಷ್ಟೇ ಇರುತ್ತೆ. ಅಷ್ಟೇ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಚರ್ಚೆನ ಮುಂದುವರಿಸ್ತಾ ಹೋಗೋಣ, ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್.